ಗಂಗಣ್ಣ, ಅಪ್ಪ ಮಕ್ಕಳು ಇಬ್ರು ರಾಕ್ಷಸರು ಅಂತ ಹೇಳ್ದಲ್ಲ, ಅದು ಇವ್ರೇನಾ? ಏ ಕಂಟಿ, ನನಗೆ ಯಾಕೋ ಅವಪ್ಪ ಒಳ್ಳೇನು ಅಂತಲೇ ಅನ್ನಿಸ್ತು. ಗಂಗಣ್ಣ ಸುಮ್ಕೆ ಟೆನ್ಷನ್ ಆಗೋಣ. ಲೈ 20 ವರ್ಷ ಹಿಂದೆ ಹಂಗಿದ್ದವರು ಈಗಲೂ ಹಂಗೆ ಇರ್ತಾರ? ಕಾಲಕ್ಕೆ ತಕ್ಕಂಗೆಲ್ಲ ಬದಲಾಗಿರ್ತಾರೆ. ಗಂಗಣ್ಣ ಹಂಗೆಲ್ಲ ಸುಮ್ಕೆ ಸುಳ್ಳು ಹೇಳಕ್ಕಿಲ್ಲ. ಅಪ್ಪ ಮಗನ್ ನೋಡಿದ್ರೆ ಕಳ್ರೆ ಅನಿಸ್ತೈತೆ. ಲೈ ಪುರುಷೆ, ಒಂದು ಪಕ್ಷ ಅವ್ನ ಮಗನ್ನ ಕಳ್ಳ ಅಂತೇಳಿ ಒಪ್ಕೊಬಿಡ್ತೀನಿ, ಆದರೆ ಅವಯ್ಯ ಹೊಸಿ ನಿಯತ್ತಿರೋ ಮನುಷ್ಯರಂಗೆ ಕಾಣ್ತಾನೆ ಕಲ. ಗುರು, ಅದು ಯಾವುದೋ ಚಿಲ್ಕ ಇಲ್ದಿರೋ ಹಳ್ಳಿ ಮನೆಯಾಗಿರೋ ಬದಲು ಆ ದೊಡ್ಡ ಮನುಷ್ಯನ ಮನೆಯಾಗಿದ್ರೆ ಒಳ್ಳೆ ರಾಜ್ಯಾತಿಥ್ಯ ಸಿಗ್ತದೆ. ಈ ಊರು ಬಿಟ್ಟು ಹೋಗೋವರೆಗೂ ಜಾಮ್ ಜೂಮ್ ಅಂತ ಇರ್ಬೋದು. ರಾಜ್ಯಾತಿಥ್ಯ ಅಲ್ಲ, ಅಲ್ಲಿಗೆ ಹೋದ್ಮೇಲೆ ನಮ್ಗಳ ತಿಥಿ ಆಗುತ್ತೆ. ಹೆಂಗಿದ್ರು ಊರಬ್ಬ ಆದ್ಮೇಲೆ ಆ ಸಮಾಧಿಗೆ ಹಾಕಿರೋ ಬೇಲಿನ ತೆಗಿತೀವಿ ಅಂತ ಆ ದೊಡ್ಡ ಮನುಷ್ಯ ಹೇಳೋನೆ. ಗಂಗಣ್ಣ ಕೂಡ ಇಲ್ಲೇ ಹೋಗೋಮ ಅಂತ ಒಪ್ಕೊಂಡವ್ರೆ. ಈಟೆಲ್ಲ ಇದ್ಮೇಕೆ ಹಬ್ಬ ಮುಗಿಸ್ಕೊಂಡು ಆಮೇಲೆ ಸಮಾಧಿ ಪೂಜೆ ಮುಗಿಸ್ಕೊಂಡು ಹೋಗೋಮ. ಅಲ್ಲಿಗೆ ಹೋದ್ಮೇಲೆ ಸ್ನೇಹನ ಹತ್ರ ಈ ವೀರಪ್ಪ ಎಲ್ಲ ವಿಷಯ ಹೇಳ್ಬಿಟ್ರೆ ಮನೇಲಿ ಏನಾರ ಕೇಳಿದ್ರೆ ಏನ್ ಹೇಳೋದು ಬಾವ? ಲೇ, ಮೆಸ್ನಾಗ ಕೆಲಸ ಮಾಡುವ ಕದ್ ಓಡ್ ಬಂದಿದ್ಯಾ? ಇನ್ನು ನಿನ್ನ ಮಾತನ್ನ ಮನೆಯವ್ರು ಕೇಳ್ತಾರಾ? ಇದ್ರಾಗ ನಂದೇನಿಲ್ಲಪ್ಪ, ನಾನು ಹೋಗೋಮ ಅಂತಾನೆ ಹೇಳ್ತಾ ಇದ್ದೀನಿ. ಆದ್ರೆ ಮಾವಯ್ಯನೇ ಇಲ್ಲೇ ಇದ್ದೋಗುಮ ಅಂತ ಹೇಳ್ತಾ ಇರೋದು ಅಲ್ವಾ ಮಾವಯ್ಯ? ಮಾವಯ್ಯ ಇಂಥವೇ ಮಾತಾಡ್ತಿರೋದು, ಒಳ್ಳೆ ಗರ ಬಡ್ದಂಗೆ ಇದೀರಲ್ಲ. ಓ ಗಂಗಣ್ಣ, ಗೊತ್ತಾಯ್ತು ಬಿಡು. ಕಂಟಿ, ಆ ದೊಡ್ಡ ಮನ್ಸ ತಾನಾಗೆ ಬಂದು ಆತ್ಮೀಯವಾಗಿ ಮಾತಾಡಿದ್ನಲ್ಲ, ಅದಕ್ಕೆ ಈ ಮನ್ಸ ಯಾವಾಗ ಬದಲಾದ ಅಂತ ಸಾಕ್ನಾಗಿರ್ಬೇಕು. ಪದೇ ಪದೇ ಅದನ್ನೇ ಮಾತು ಯಾಕೆ ಮಾತಾಡ್ತೀರಾ? ಬನ್ನಿ ಬೇಗ ಹೋಗಿ ಎಲ್ಲರನ್ನ ಕರ್ಕೊಂಡು ಹೊರಡೋಣ. ಅಮ್ಮ, ತಾಯಿ, ನಿಲ್ಲಮ್ಮ. ನಿನ್ ಸೊತ್ತನ್ನ ನೀನು ಪಡೆಯುವಂತ ಕಾಲ ಬಂದೈತೆ. ಈ ಊರು ಉದ್ಧಾರ ಮಾಡೋ ಕಾಲ ಬಂದ್ಬಿಡ್ತು. ಹೋಗ್ತಾಯೇ, ಹೋಗು. ಲೈ ಬರ್ಲ ಇಲ್ಲಿ, ಬಾರ್ಲ ಇಲ್ಲಿ. ತಾಯೇ, ನೋಡ್ಲಾ, ಇನ್ಮೇಕ್ ನನ್ನ ಅವ್ವ ತಾಯಿ ಅನ್ಕೊಂಡ ನಾನು ಹಿಂದೆ ಬಂದೋ ಸರಿ ಇರಕ್ಕಿಲ್ಲ. ಹಿಂದೆ ಬರ್ಕೊಡ್ದು ಹಿಡಿತಾ. ಮಕ್ಕಳು ತಾಯಿ ಕೈ ತಾನೇ ಹಿಡಿಬೇಕು, ಅವಳು ಹಿಂದೆ ತಾನೇ ಹೋಗ್ಬೇಕು. ನೀನ್ ಬರ್ಬೇಡ ಅಂದ್ರೆ ಈ ನಿನ್ ಮಗ ಎಲ್ಗವ್ವ ಹೋಗ್ಬೇಕು?